ಒಬ್ಬ ಹುಡುಗ ತನ್ನ ಮ್ಯಾಜಿಕಲ್ ಶಕ್ತಿನ ಯೂಸ್ ಮಾಡ್ಕೊಂಡು ಕತೆಗಳನ್ನ ಹೇಳ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ಆದ್ರೆ ಒಂದು ದಿನ ಇವನ ಜೀವನವೇ ಬದಲಾಗುವಂತ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಇನ್ನ ಮುಂದಕ್ಕೆ ನಡೆಯೋದೆಲ್ಲ ಇವನ ಕಲ್ಪನೆಗೂ ಕೂಡ ಮೀರಿದ್ದೆ. ಈ ಹುಡುಗ ಯಾರು, ಇವನ ಜನ್ಮ ರಹಸ್ಯವೇನು, ಇವನು ಯಾವ ಜರ್ನಿಗೆ ಹೇಳಿತಾನೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಕೂಬೋ ಅಂಡ್ ದಿ ಟೂ ಸ್ಟ್ರಿಂಗ್ಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಇನ್ಫರ್ನೋ ಅನ್ನೋ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವ್ ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಚಿಕ್ಕ ಬೋಟ್ ಹೋಗ್ತಾ ಇರೋದನ್ನ ನಾವು ನೋಡ್ತೀವಿ. ಈ ಒಂದು ಬೋಟ್ ಅಲ್ಲಿ ಹೋಗ್ತಾ ಇರೋ ಲೇಡಿ ಹೆಸರು ಬಂದ್ಬಿಟ್ಟು ಸರಿಯಾತು ಅಂತ. ಸರಿಯಾತು ಹತ್ರ ಹಾಗೆ ಒಂದು ಬ್ಯಾಗ್ ಕೂಡ ಇರುತ್ತೆ. ಈ ಸರಿಯಾತು ಯಾರಿಂದನೋ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅವಾಗ ಇವಳ ಮುಂದಾಗಡೆ ಒಂದು ದೊಡ್ಡ ಅಲೆ ಬರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇವಳ ಹತ್ರ ಒಂದು ವೀಣೆ ಇರುತ್ತೆ. ಇದರ ಹೆಸರು ಶ್ಯಾಮಿಸೇನ್ ಅಂತ. ಆ ಒಂದು ವೀಣೆನ ಯೂಸ್ ಮಾಡಿ ಆ ಬರ್ತಾ ಇರೋಂತ ಒಂದು ದೊಡ್ಡ ಅಲೆನ ಎರಡು ಭಾಗ ಆಗಿ ಡಿವೈಡ್ ಬಿಡ್ತಾಳೆ. ಅವಾಗ ಇಲ್ಲಿ ಗೊತ್ತಾಗುತ್ತೆ ಇವಳೊಬ್ಳು ಸಾಮಾನ್ಯವಾದ ಲೇಡಿ ಅಲ್ಲ, ಮ್ಯಾಜಿಕಲ್ ಪವರ್ ಇರುವಂತಹ ಲೇಡಿ ಅಂತ. ಆದ್ರೆ ಹಿಂದಗಡೆಯಿಂದ ಬಂದಂತಹ ಅಲೆ ಇವಳ ಬೋಟ್ ನ ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಹೀಗಾಗಿ ಇವಳಿಗೆ ಏಟ್ ಆಗ್ಬಿಟ್ಟು ಪ್ರಜ್ಞೆ ತಗೊಂಡೋಗ್ಬಿಡ್ತಾಳೆ. ಪ್ರಜ್ಞೆ ಬಂದಾಗ ಒಂದು ಐಲ್ಯಾಂಡ್ ಅಲ್ಲಿ ಇರ್ತಾಳೆ. ತನ್ನ ಮುಂದೆ ಒಂದು ಬ್ಯಾಗ್ ಬಿದ್ದಿರುತ್ತೆ. ಆ ಬ್ಯಾಗ್ ಹತ್ರ ಹೋಗ್ತಾ ಇರ್ತಾಳೆ. ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಆ ಬ್ಯಾಗ್ ಒಳಗಡೆ ಇರೋದು ಇವಳನ ಒಂದು ಮಗು ಅಂತ. ಬಟ್ ಆದ್ರೆ ಆ ಮಗುಗೆ ಒಂದು ಕಣ್ಣು ಇರೋದಿಲ್ಲ. ಇಲ್ಲಿಂದ ಸಿನ್ ಕಟ್ ಆಗಿ ನಮ್ಗೆ ಮತ್ತೆ ಅದೇ ಮಗುನ ತೋರಿಸ್ತಾರೆ. ಇವಾಗ ಇವನ ಹೆಸರು ಕೂಬೋ ಅಂತ. ಕೂಬೋ ಬೆಳಗ್ಗೆ ಬೇಗ ಎದ್ದು ನಾಷ್ಟನ ತಯಾರಿ ಮಾಡಿ ಅವರಮ್ಮನಿಗೆ ಅದನ್ನ ತಿನ್ನಿಸ್ತಾ ಇರ್ತಾನೆ. ಇವನು ತನ್ನ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಕೂಬೋನ ಒಂದು ಡೈಲಿ ರೂಟೀನ್ ಇದು. ಈ ರೀತಿ ತನ್ನ ತಾಯಿಗೆ ಬೆಳಗ್ಗೆ ನಾಷ್ಟ ಕೊಟ್ಬಿಟ್ಟು ಇವನು ಒಂದು ಹಳ್ಳಿಗೆ ಬರ್ತಾನೆ. ಹಳ್ಳಿಗೆ ಬಂದು ಅಲ್ಲಿರುವಂತ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ, ಅಂದ್ರೆ ಇವನ ಹತ್ರ ಇರುವಂತ ಪವರ್ಸ್ ನ ಯೂಸ್ ಮಾಡ್ಬಿಟ್ಟು, ಅಂದ್ರೆ ಆ ವೀಣೆನ ಯೂಸ್ ಮಾಡ್ಬಿಟ್ಟು ಒಂದು ಕತೆನ ಹೇಳೋಕೆ ಶುರು ಮಾಡ್ತಾನೆ. ಆ ಕತೆಯ ತಕ್ಕಂತೆ ಇವನ ಹತ್ರ ಇರುವಂತ ಕೆಲವು ಪೇಪರ್ಸ್ ಗಳು ಆ ರೂಪ ತಗೊಂಡು ಆ ತರ ಸೀನ್ ನ ಕ್ರಿಯೇಟ್ ಮಾಡಿ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುತ್ತೆ. ಈ ಕೂಬುನ ಕತೆ ಕೇಳೋದಕ್ಕೆ ಜನರೆಲ್ಲ ಕಾಯ್ತಾ ಇರ್ತಾರೆ ಇವನು ಬರ್ಲಿ ಅಂತ. ಅದೇ ರೀತಿ ಇವತ್ತು ಕೂಡ ಇವನು ಕತೆನೆಲ್ಲ ಹೇಳೋಕೆ ಶುರು ಮಾಡ್ತಾನೆ. ಇವನು ಜಾಸ್ತಿ ಯಾರ ಕತೆ ಹೇಳ್ತಾ ಇರ್ತಾನೆ ಅಂದ್ರೆ ತನ್ನ ತಂದೆಯಾದ ಹಂಜು ಕತೆನ ಹೇಳ್ತಾ ಇರ್ತಾನೆ. ಹೌದು, ಕೂಬುಗೆ ತಂದೆ ಇರೋದಿಲ್ಲ, ಆದ್ರೆ ಇವ್ರ ತಂದೆ ಒಬ್ಬ ಸಮುರಾಯ್ ಆಗಿರ್ತಾನೆ. ಇವನ್ ತಾಯಿ ಅವ್ರ ತಂದೆ ಬಗ್ಗೆ ಏನೇನ್ ಹೇಳಿರ್ತಾರೋ ಅದನ್ನೆಲ್ಲಾನು ಕೂಡ ಇಲ್ಲಿ ಹೇಳ್ತಾ ಜನರಿಗೆ ಕತೆ ಹೇಳ್ತಾ ಇರ್ತಾನೆ. ಅದೇ ರೀತಿ ಇವನು ಹೊರಗಡೆ ಇರೋದಕ್ಕೆ ಒಂದು ನಿರ್ದಿಷ್ಟ ಸಮಯ ಕೂಡ ಇರುತ್ತೆ ಅಷ್ಟೇ. ಕತ್ತಲೆ ಆಗೋ ಅಷ್ಟರಲ್ಲಿ ಇವನು ವಾಪಸ್ಸು ಮನೆಗೆ ಬಂದ್ಬಿಡ್ಬೇಕು. ಅದೇ ರೀತಿ ಸಾಯಂಕಾಲ ಆಗ್ತಿದ್ದಂಗೆನೆ ಕತೆನು ಅರ್ಧಂಬರ್ಧ ನಿಲ್ಲಿಸ್ಬಿಟ್ಟು ಸೀದಾ ತನ್ನ ಮನೆಗೆ ಓಡ್ ಬಂದ್ಬಿಡ್ತಾನೆ. ಇವನು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾನೆ, ಇವ್ರ ತಾಯಿ ಯಾಕೆ ಈ ಗುಹೆ ಬಂದ್ ಸೇರ್ಕೊಂಡ್ರು ಅಂದ್ರೆ ಸರಿಯಾತುನ ಅಪ್ಪ ಬಂದ್ಬಿಟ್ಟು ಚಂದ್ರ, ದ ಮೂನ್ ಕಿಂಗು. ಆ ಮೂನ್ ಕಿಂಗ್ ನ ಹೆಸರು ರೇಡನ್ ಅಂತ. ಆ ಮೂನ್ ಕಿಂಗ್ಗೆ ಕೂಬೋನ ಒಂದು ಕಣ್ಣುನ ಕಿತ್ಕೊಂಡಿರ್ತಾನೆ. ಅದೇ ರೀತಿ ಇನ್ನೊಂದು ಕಣ್ಣನ್ನು ಕೂಡ ಕಿತ್ಕೊಬೇಕು ಅಂತ ಇರ್ಬೇಕಾದ್ರೆ ಕೂಬೋನ ತಾಯಿ ಅವ್ರ ತಂದೆ ಜೊತೆಗೆ ಜಗಳ ಮಾಡ್ಕೊಂಡು ಅವ್ರಿಂದ ತುಂಬಾನೇ ದೂರ ಬಂದ್ಬಿಡ್ತಾರೆ. ಇದೇ ಒಂದು ಗ್ಯಾಪ್ ಅಲ್ಲಿ ಕೂಬೋನ ತಂದೆನೂ ಕೂಡ ಇವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೋಗಿ ಅವರು ಕೂಡ ಇರೋದಿಲ್ಲ. ಆದ್ರೆ ಕೂಬೋನ ತಾತ ಇವನ್ನ ಹುಡುಕ್ತಾನೆ ಇರ್ತಾನೆ. ಚಂದ್ರನ ಬೆಳಕು ಒಂದು ಚೂರ್ ಏನಾದ್ರೂ ಇವನ್ ಮೇಲೆ ಬಿದ್ರು ಕೂಡ ಇವನ್ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಇದರಿಂದನೇ ಇವ್ರ ತಾಯಿ ಗುಹೆ ಒಳಗಡೆ ಬಂದು ಬದುಕ್ತಾ ಇರ್ತಾರೆ. ಹಾಗೆ ರಾತ್ರಿ ಆದ್ರೆ ಇವನ್ನ ಹೊರಗಡೆ ಹೋಗೋದಕ್ಕೇನೆ ಬಿಡ್ತಾ ಇರೋದಿಲ್ಲ. ಹಾಗೆ ಕೂಬೋ ಹತ್ರ ಒಂದು ಟಾಯ್ ಕೂಡ ಇರುತ್ತೆ, ಒಂದು ಮರದ ಶೇಪ್ ಅಲ್ಲಿ ಮಾಡಿರುವಂತ ಮಂಕಿ. ಈ ತರ ಕತೆ ಹೇಳಿ ಇಬ್ರು ಕೂಡ ಮಲ್ಕೋತಾರೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಡೈಲಿ ತನ್ನ ಪ್ರತಿನಿತ್ಯ ಹಾಗೆ ಅವ್ರ ತಾಯಿಗೆ ನಾಷ್ಟನ ಕೊಟ್ಬಿಟ್ಟು ಅದೇ ಒಂದು ಹಳ್ಳಿಗೆ ಬರ್ತಾನೆ ಕತೆ ಹೇಳೋಣ ಅನ್ಬಿಟ್ಟು. ಆ ಹಳ್ಳಿಗೆ ಬಂದಾಗ ಹಳ್ಳಿಯ ಜನರೆಲ್ಲ ಒಂದು ಫೆಸ್ಟಿವಲ್ ನ ಆಚರಿಸ್ತಾ ಇರ್ತಾರೆ. ಆಗ ಅಲ್ಲೇ ಇದ್ದಂತ ಒಂದು ಅಜ್ಜಿನ ಕೇಳಿದಾಗ ಆ ಅಜ್ಜಿ ಕೂಡ ಹೇಳ್ತಾಳೆ, ಇವರೆಲ್ಲರೂ ಕೂಡ ಒಂದೊಂದು ಲ್ಯಾಂಪ್ ನ ತಗೊಂಡೋಗ್ಬಿಟ್ಟು ಅವ್ರು ತುಂಬಾನೇ ಇಷ್ಟಪಡೋ ವ್ಯಕ್ತಿ ಸತ್ತೋಗಿರ್ತಾರಲ್ಲ ಅವ್ರ ಸಮಾಧಿ ಹತ್ರ ಹೋಗಿ ಅವ್ರನ್ನ ಜಾಗಕ್ಕೆ ಕರೆಸ್ಕೊಂಡು ನಮ್ಮನ್ನ ನೀವೇ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಪ್ರೇ ಮಾಡ್ತಾರೆ. ನಮ್ ಕಡೆ ಇದನ್ನ ಪಿತೃಪಕ್ಷ ಅಂತಾರಲ್ಲ, ಅದೇ ರೀತಿ. ಇದನ್ನ ಕೇಳಿಸ್ಕೊಂಡ ಕೂಬನು ಕೂಡ ನಾನು ಕೂಡ ಮಾಡ್ಬೋದು ಅಂದಾಗ ನಿನ್ಗೂ ಕೂಡ ಆಸೆ ಇದ್ರೆ ನೀನು ಮಾಡ್ಬೋದು ಅಂತ ಅಜ್ಜಿ ಹೇಳ್ತಾಳೆ. ಹೀಗಾಗಿ ಇವನು ತನ್ನ ಒಂದು ಪೇಪರ್ ನ ಮೂಲಕ ಒಂದು ಲ್ಯಾಂಪ್ ನ ತಯಾರಿ ಮಾಡಿ ಗ್ರೇವಿ ಯಾರ್ಡ್ ಸೈಡ್ ಗೆ ಬರ್ತಾನೆ. ಬಂದ್ಬಿಟ್ಟು ತನ್ನ ತಂದೆನ ನೆನೆಸ್ಕೋತಾನೆ. ಇವನು ಅವ್ರ ತಂದೆನ ಕರೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ, ಎಲ್ಲಿದ್ದೀರಾ ನನ್ನ ಜೊತೆಗೆ ಮಾತಾಡಿ ನೀವು ಅಂತ. ಆದ್ರೆ ಇವನು ಎಷ್ಟೇ ಸಲ ಟ್ರೈ ಮಾಡಿದ್ರು ಕೂಡ ಆ ಲ್ಯಾಂಪು ಹತ್ಕೋತಾ ಇರೋದಿಲ್ಲ. ಬೇರೆಯವ್ರು ಎಲ್ಲಾರ ಲ್ಯಾಂಪು ಹತ್ಕೊಳ್ಳುತ್ತೆ, ಆದ್ರೆ ಇವನ್ ಲ್ಯಾಂಪ್ ಮಾತ್ರ ಹತ್ಕೊಳ್ಳೋದಿಲ್ಲ. ಹೀಗೆ ಟ್ರೈ ಮಾಡ್ತಾ ಸಾಯಂಕಾಲ ಆಗೋಗ್ಬಿಡುತ್ತೆ. ಇವನು ಮನೆಗೆ ಹೋಗ್ಬೇಕು ಅನ್ನೋದು ಗೊತ್ತಿದ್ರು ಕೂಡ ಇವನು ಟ್ರೈ ಮಾಡ್ತಾನೆ ಇರ್ತಾನೆ. ಕೊನೆಗೂ ಕೂಡ ಇದು ವರ್ಕ್ ಆಗೋದಿಲ್ಲ.
ಆಗೋದಿಲ್ಲ, ವೇಸ್ಟ್ ಅನ್ಬಿಟ್ಟು ವಾಪಸ್ ಮನೆಗೆ ಹೋಗೋದಕ್ಕೆ ಅಂತ ನೋಡ್ತಾನೆ. ಪೂರ್ತಿ ಕತ್ಲೆ ಆಗ್ಬಿಟ್ಟು ಚಂದ್ರನ ಬೆಳಕು ಇವನ್ ಮೇಲೆ ಬಿದ್ದ್ಬಿಡುತ್ತೆ. ಅವಾಗ 2 ಲೇಡಿ ವಾಯ್ಸ್ ಇವನ್ಗೆ ಕೇಳಿಸುತ್ತೆ. ಈ 2 ಲೇಡಿಗಳು ಬೇರೆ ಯಾರು ಆಗಿರೋದಿಲ್ಲ, ಕೂಬೋನ ತಾಯಿ ಇರ್ತಾಳಲ್ಲ ಅವ್ರನ್ನ ತಂಗಿದೀರಿ ಇವ್ರು ಇಬ್ರಿಗೂ ಕೂಡ ಇವ್ರ ತಂದೆ ಆರ್ಡರ್ ಮಾಡಿರ್ತಾನೆ ಕೂಬೋನ ಕಣ್ಣನ್ನ ತಗೊಂಬನ್ನಿ ಅಂತ. ಹೀಗಾಗಿ ಕರಜು ಹಾಗೆ ಹೊಶಿ ಇವರಿಬ್ರು ಕೂಡ ಕೂಬು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾರೆ. ಇದು ಇವ್ರ ತಾಯಿಗೆ ಗೊತ್ತಾಗೋಗ್ಬಿಡುತ್ತೆ. ಇದರಿಂದ ಕೂಬು ಅವರಿಂದ ತಪ್ಪಿಸ್ಕೊಳ್ತಾ ಹಳ್ಳಿ ಸೈಡ್ಗೆ ಬಂದಾಗ ಆ ಹಳ್ಳಿನ ಪೂರ್ತಿ ಡಿಸ್ಟ್ರಾಯ್ ಮಾಡಕ್ ಬಿಡ್ತಾರೆ ಇವರಿಬ್ರು ಸೇರ್ಕೊಂಡು. ಇನ್ನೇನು ಕೂಬು ಹತ್ರ ಬಂದು ಕೂಬು ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಇರ್ಬೇಕಾದ್ರೆ ಅವಾಗ ಅಲ್ಲಿಗೆ ಅವ್ರ ತಾಯಿ ಬರ್ತಾರೆ. ಅವ್ರ ತಾಯಿ ಬಂದ್ಬಿಟ್ಟು ಆ ವೀಣನ ನುಡ್ಸಿ ಅವ್ರನ್ನ ತುಂಬಾ ದೂರ ಹೋಗೋ ರೀತಿ ಮಾಡ್ತಾರೆ. ಹಾಗೆ ಇವನ್ಗೆ ಒಂದು ವಿಷಯನ ಕೂಡ ಹೇಳ್ತಾರೆ, ನೀನು ಆರ್ಮರ್ನ ಹುಡುಕ್ಬೇಕು, ಅಂದ್ರೆ ಕವಚನ ಹುಡುಕ್ಬೇಕು, ಅದೊಂದೇ ನಿನಗೆ ಚಾನ್ಸ್ ಇವಾಗ ಇರೋದು ಅಂದ್ಬಿಟ್ಟು ಇವನಿಗೆ ಹೇಳಿ ಇವನ್ನ ತುಂಬಾ ದೂರ ಕಳ್ಸೋದಕ್ಕೆ ಒಂದು ಮ್ಯಾಜಿಕ್ ನ ಮಾಡ್ತಾ ಇರ್ತಾರೆ. ಇವನು ಕೂಡ ನಿಮ್ ತಾಯಿ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಹೋಗ್ತಾ ಇರೋ ಗ್ಯಾಪ್ ಅಲ್ಲಿ ಅವ್ರ ತಾಯಿಯ ಒಂದು ಕೂದಲನ್ನ ಕಿತ್ಕೊಂಡು ಹೊರಟೋಗ್ಬಿಡ್ತಾನೆ. ಅಂದ್ರೆ ಹೊರಟೋಗೋ ರೀತಿ ಇವಳು ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಸರಿಯಾತು ಆ ಇಬ್ರು ಜೊತೆ ಫೈಟ್ ಮಾಡಿ ಕೊನೆಗೂ ಸೋತೋಗಿ ಸತ್ಯ ಹೋಗ್ಬಿಡ್ತಾಳೆ. ಕೂಬುಗೆ ಪ್ರಜ್ಞೆ ಬಂದಾಗ ಒಂದು ಐಸ್ಲ್ಯಾಂಡ್ ಅಲ್ಲಿ ಇರ್ತಾನೆ. ಇವನ್ ಮುಂದಗಡೆ ಒಂದು ಮಂಕಿ ಇರುತ್ತೆ. ಇವನ್ಗೆ ಅರ್ಥ ಆಗ್ತಾ ಇರೋದಿಲ್ಲ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ. ಅವಾಗ ಆ ಮಂಕಿ ಕೊಡನು, ನೋಡು ನಿಮ್ ತಾಯಿ ಇಲ್ಲ, ಅವರು ಸತ್ತೋಗ್ಬಿಟ್ಟಿದ್ದಾರೆ, ಆದ್ರೆ ನಿಮ್ ತಾಯಿ ಹೋಗೋಕ್ಕಿಂತ ಮುಂಚೆ ನಿನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ನನ್ಗೆ ಕೊಟ್ಟು ಹೋಗಿದ್ದಾರೆ. ನಾವು ತುಂಬಾ ಹೊತ್ತು ಇದೇ ಜಾಗದಲ್ಲಿ ಇದ್ರೆ ನಮ್ಗೇನೆ ತೊಂದರೆ ಆಗುತ್ತೆ, ಬಾ ನನ್ ಜೊತೆಗೆ ಅನ್ಬಿಟ್ಟು ಕರ್ಕೊಂಡು ಹೋಗುತ್ತೆ. ಈಗ ಸೀದಾ ಇವ್ರುಗಳು ಒಂದು ಸತ್ತೋಗಿರುವಂತ ವೇಲ್ ನ ಒಂದು ಬಾಡಿ ಒಳಗಡೆ ಹೋಗ್ತಾರೆ. ಅವಾಗ ಕೂಬುನು ಕೂಡ ಪ್ರಶ್ನೆ ಮಾಡ್ತಾನೆ, ನೀನ್ ಯಾರು ಅಂತ. ಅದಕ್ಕೆ ಆ ಮಂಕಿನೂ ಕೂಡ ನನ್ನ ಮರ್ತೋದ, ಯಾವಾಗ್ಲೂ ಕೂಡ ನಿನ್ ಜೊತೆಗೆ ಇಟ್ಕೊಂಡಿದ್ದಲ್ಲ ಮರದ ಮಂಕಿ ಅದೇ ನಾನು ಅಂತ. ಇದರ ಹೆಸರು ಮಿಸ್ಟರ್ ಮಂಕಿ ಅಂತ. ಹಾಗೆ ಕೂಬು ಮತ್ತೆ ನಮ್ಮ ತಾಯಿ ಆರ್ಮರ್ ನ ಹುಡ್ಕೋದಕ್ಕೆ ನನ್ಗೆ ಹೇಳ್ತಿದ್ರು. ಆ ಆರ್ಮರ್ ಎಲ್ಲಿದೆ ಅಂತ ನಿನಗೆ ಗೊತ್ತಾ ಅಂದಾಗ ಮಂಕಿನೂ ಕೂಡ ನನ್ಗೂ ಕೂಡ ಗೊತ್ತಿಲ್ಲ, ಆದ್ರೆ ನಾವು ಹೇಗಾದ್ರೂ ಮಾಡಿ ಅದನ್ನ ಹುಡುಕ್ಬೇಕು ಅಂತ. ಮತ್ತೆ ಇವನ್ಗೆ ಕುಡಿಯೋದಕ್ಕೆ ಸೂಪ್ ನ ಕೊಟ್ಬಿಟ್ಟು ಇವಾಗ ನೀನು ಮಲಕು, ನಾಳೆ ಬೆಳಗ್ಗೆ ಎದ್ದು ಯೋಚನೆ ಮಾಡೋಣ ಏನ್ ಮಾಡ್ಬೇಕು ಅನ್ಬಿಟ್ಟು ಹಾಗೆ ಮನ್ಗಿಸುತ್ತೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಕೂಬು ಎದ್ದಾಗ ಮಿಸ್ಟರ್ ಮಂಕಿನೂ ಕೂಡ ಇವನ್ಗೆ ಹೇಳುತ್ತೆ, ನೀನು ನೈಟ್ ಕನ್ಸಲ್ಲಿ ನಿಮ್ಮ ತಂದೆ ಬಗ್ಗೆನೇ ಜಾಸ್ತಿ ನೆನ್ಸ್ಕೊತಿದ್ದೆ, ಅವಾಗ ನಿನ್ ಬ್ಯಾಗಿಂದ ಒಂದು ಪೇಪರ್ ಬಂದ್ಬಿಟ್ಟು ಒಂದು ಸಮುರಾಯ ಆಗಿ ಬದಲಾಗ್ತು ಅಂತ. ಇವಾಗ ಕೂಬು 3 ವಸ್ತುಗಳನ್ನ ಹುಡುಕ್ಬೇಕಾಗಿರುತ್ತೆ. ಒಂದು ಕತ್ತಿ, ಅದು ಯಾವ ತರ ಕತ್ತಿ ಅಂದ್ರೆ ಎಷ್ಟೇ ಫೈಟ್ ಮಾಡಿದ್ರು ಕೂಡ ಮುರ್ದೆ ಹೋಗದಿರುವಂತ ಒಂದು ಕತ್ತಿ ಅದು. ಎರಡನೆಯದು ಬ್ರೆಸ್ಟ್ ಪ್ಲೇಟ್ ಅಂತ, ಅಂದ್ರೆ ಎದೆ ಕವಚ. ಮೂರನೆಯದು ಒಂದು ಹೆಲ್ಮೆಟ್. ಈ 3 ವಸ್ತುಗಳು ಕೂಡ ಒಂದೊಂದು ಜಾಗದಲ್ಲಿ ಇಟ್ಟಿರ್ತಾರೆ, ಆದ್ರೆ ಅವುಗಳನ್ನ ಹುಡುಕೋದು ಅಷ್ಟು ಕಷ್ಟ ಆಗಿರುತ್ತೆ. ಇದರಿಂದ ಆ ವಸ್ತುಗಳನ್ನ ಹುಡುಕೋದಿಕ್ಕೆ ಇದು ಸಹಾಯ ಮಾಡುತ್ತೆ ಇವಾಗ ಇವ್ರಿಗೆ. ಇದರಿಂದ ಆ ಪೇಪರ್ ಸಮುರಾಯಿ ಕೆಲವು ಡೈರೆಕ್ಷನ್ ಗಳನ್ನ ತೋರಿಸ್ತಾ ಇರುತ್ತೆ. ಇದರಿಂದ ಇವರಿಬ್ರು ಕೂಡ ಅದನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಹೋಗೋ ದಾರಿಲಿ ಹಾಗೆ ಕೂಬನು ಕೂಡ ತನ್ನ ವೀಣೆಯಿಂದ ತುಂಬಾನೇ ಕೆಲವು ಬರ್ಡ್ಸ್ ಗಳನ್ನ ಮಾಡ್ತಾ ಆ ಒಂದು ಜರ್ನಿನ ಎಂಜಾಯ್ ಮಾಡ್ಕೊಂಡೇ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವನನ್ನ ಯಾರೋ ಒಬ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಸರಿಯಾದ ಸಮಯನ ಉಪಯೋಗಿಸ್ಕೊಂಡು ಆ ಅಬ್ಸರ್ವ್ ಮಾಡ್ತಿದ್ದಂತ ವ್ಯಕ್ತಿ ಕೂಬುನ ಕಿಡ್ನಾಪ್ ಮಾಡ್ಬಿಡ್ತಾನೆ. ಇದರಿಂದ ಮಿಸ್ಟರ್ ಮಂಕಿನೂ ಕೂಡ ಇವನ್ನ ಸೇವ್ ಮಾಡಕ್ಕೆ ಅಂತ ಬಂದಾಗ ಮಂಕಿಗೆ ಗೊತ್ತಾಗುತ್ತೆ ಅದೊಂದು ಬೀಟಲ್ ಅಂತ. ಈ ಬೀಟಲ್ಗೆ ನಾನು ಯಾರನ್ನದು ಮರ್ತು ಹೋಗ್ಬಿಟ್ಟಿರುತ್ತೆ. ಬಟ್ ಆದ್ರೆ ಇವನ್ಗೆ ಒಂದು ಮಾತ್ರ ನೆನಪಿರುತ್ತೆ ಅಷ್ಟೇ, ಇವನು ಹಂಜುನ ಟೀಮ್ ಅಲ್ಲಿ ಕೆಲಸ ಮಾಡ್ತಿದ್ದ. ಅಂದ್ರೆ ಕೂಬುನ ತಂದೆಯದು ಒಂದು ಟೀಮ್ ಇರುತ್ತೆ, ಸಮುರಾಯ್ ಟೀಮು. ಆ ಟೀಮ್ ಅಲ್ಲಿ ಇವನು ಕೆಲಸ ಮಾಡ್ತಿದ್ದ. ಆದ್ರೆ ಇವನ್ನ ಆ ಟೀಮ್ ಇಂದ ಏಂತಕ್ಕೆ ತಗುದ್ರು ಅನ್ನೋದನ್ನ ಎಲ್ಲಾನು ಕೂಡ ಮರ್ತೋಗ್ಬಿಟ್ಟಿರ್ತಾನೆ. ಹೀಗಾಗಿ ಇದನ್ನೆಲ್ಲಾನು ಕೂಡ ಕೂಬು ಹತ್ರ ಹೇಳ್ತಾ ಇರ್ತಾನೆ. ಅವಾಗ ಕೂಬನು ಕೂಡ ನಾನ್ ಬೇರೆ ಯಾರು ಅಲ್ಲ, ಹಂಜುನ ಮಗ ಅಂತ. ಇವನು ತನ್ನ ಮಾಸ್ಟರ್ನ ಮಗ ಆಗಿರೋದ್ರಿಂದ ಇವನ್ಗೆ ಸಹಾಯ ಮಾಡೋದಕ್ಕೆ ಒಪ್ಕೊಂಡ್ಬಿಡ್ತಾನೆ. ನೀನ್ ಏನ್ ಕೆಲ್ಸಕ್ಕೆ ಹೊರಟಿದ್ಯಾ ನನಗೆ ಗೊತ್ತಿಲ್ಲ, ಬಟ್ ಆದ್ರೆ ನಿನ್ಗೆ ಕೊನೆವರೆಗೂ ನಾನು ಸಪೋರ್ಟ್ ಮಾಡ್ತೀನಿ, ನನ್ ಮಾಸ್ಟರ್ ಮಗ ನೀನು, ಅದಕ್ಕೋಸ್ಕರ ಅಂತ. ಇವನು ಕೂಡ ಬಿಲ್ಲು ಬಾಣನ ಸೂಪರ್ ಆಗಿ ಬಿಡ್ತಾನೆ. ತುಂಬಾನೇ ಟ್ರೈನಿಂಗ್ ಇರುತ್ತೆ ಇವನ್ಗೂ ಕೂಡ. ಆದ್ರೆ ಇದು ಮಿಸ್ಟರ್ ಮಂಕಿಗೆ ಇಷ್ಟ ಇರೋದಿಲ್ಲ. ನನ್ಗೆ ಯಾಕೋ ಅನ್ನಿಸ್ತೈತೆ ಇವ್ ನಮಗೆ ಮೋಸ ಮಾಡ್ತಾನೆ, ಬೇಡ ಕೂಬು ಅಂದ್ರೂ ಕೂಡ ಕೂಬು ಕೇಳೋದಿಲ್ಲ. ಯಾರೇ ಆಗ್ಲಿ ಒಂದು ಚಾನ್ಸ್ ಕೊಡ್ಬೇಕು, ಇವನು ನಮ್ ತಂದೆಯ ಫ್ರೆಂಡ್ ಆಗಿರೋದ್ರಿಂದ ಇವ್ನು ನಿಯತ್ತಾಗೆ ಇರ್ತಾನೆ, ನಮ್ ಜೊತೆಗೆ ಏನು ಆಗೋದಿಲ್ಲ, ಬಾ ಮಂಕಿ ಅನ್ಬಿಟ್ಟು ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಆ ಒಂದು ಪೇಪರ್ ಸಮುರಾಯ್ ಕೂಡ ಇವ್ರಿಗೆ ಡೈರೆಕ್ಷನ್ ತೋರಿಸ್ತಾ ಒಂದು ಗುಹೆ ಒಳಗಡೆ ಕರ್ಕೊಂಡ್ ಬರುತ್ತೆ. ಆ ಗುಹೆನ ಹೋಗ್ಬಿಟ್ಟು ಈ ಬೀಟಲ್ ಮುಟ್ಟಿದ ತಕ್ಷಣ ಅದು ಬ್ರೇಕ್ ಆಗಿ ಇವರು ಇನ್ನೊಂದು ಗುಹೆ ಒಳಗಡೆ ಹೋಗಿ ಬಿದ್ದೋಗ್ತಾರೆ. ಅವಾಗ ನೋಡ್ತಾರೆ ಇವ್ರ ಮುಂದಗಡೆ ಆ ಒಂದು ಕತ್ತಿ ಇರುತ್ತೆ, ಅನ್ಬ್ರೇಕಬಲ್ ಕತ್ತಿ. ಇದರಿಂದ ಜೋಶಲ್ಲಿ ಹೋಗ್ಬಿಟ್ಟು ಈ ಬೀಟಲ್ ಹೋಗ್ಬಿಟ್ಟು ಅದನ್ನ ಎತ್ಕೊಂಡ್ಬಿಡುತ್ತೆ. ಆಗ ಸುತ್ತಮುತ್ತ ಇದ್ದಂತಹ ಮೂಳೆಗಳೆಲ್ಲ ಒಂದು ಜಾಯಿಂಟ್ ಆಗಿ ಕನ್ವರ್ಟ್ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿರುತ್ತೆ. ಹಾಗೆ ಬರ್ತಾ ಇರುತ್ತೆ. ಅವಾಗ ಕೂಬು ನೋಡ್ತಾನೆ ಅದರ ಬುರುಡೆಯ ಮೇಲ್ಗಡೆ ಒಂದು ಕತ್ತಿ ಇಟ್ಕೊಂಡಿರುತ್ತೆ, ಅದೇ ಒರಿಜಿನಲ್ ಆಗಿರೋ ಕತ್ತಿ. ಆದ್ರೆ ಇವ್ರ ಕೈಯಲ್ಲಿರೋದು ಫೇಕ್ ಆಗಿರೋ ಕತ್ತಿ. ಇದೆಲ್ಲ ಒಂದು ಟ್ರ್ಯಾಪ್ ಆಗಿರುತ್ತೆ. ಆ ಜಾಯಿಂಟ್ ಸ್ಕೆಲಿಟನ್ ಹತ್ರ ಫೈಟ್ ಗೆ ಹೇಳ್ತಾರೆ. ಅದು ಕೂಡ ಇವ್ರನ್ನ ಹಿಡಿದು ಹೊಡೆದು ಸಾಯಿಸೋಕೆಂತ ಬರ್ತಿರ್ಬೇಕಾದ್ರೆ ಇವ್ರುಗಳು ಕೂಡ ಅದರಿಂದ ತಪ್ಪಿಸ್ಕೊಂಡು ಆ ಒಂದು ಕತ್ತಿನ ಎತ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇರ್ತಾರೆ, ಆಗ್ತಾ ಇರೋದಿಲ್ಲ. ಬಟ್ ಆದ್ರೆ ಹಾಗೋ ಹೀಗೋ ಕೂಬು ಅದರ ತಲೆ ಮೇಲೆ ಹೋಗ್ಬಿಟ್ಟು ಆ ಒಂದು ಕತ್ತಿನ ಎತ್ಕೊಂಡ್ಬಿಡ್ತಾನೆ. ಇದರಿಂದ ಅದು
ಅದಕ್ಕೆ ಸಿಕ್ತಿದ್ದಂತ ಎನರ್ಜಿ ಸ್ಟಾಪ್ ಆಗ್ಬಿಟ್ಟು ಅದು ಮತ್ತೆ ಪುಡಿ ಆಗೋದಕ್ಕೆ ಶುರುವಾಗುತ್ತೆ. ಅವಾಗ ಬೀಟಲು ಮಂಕಿ ಹಾಗೆ ಕೂಬು ಇವರಿಬ್ರು ಕೂಡ ಸೇಫ್ ಆಗಿ ಆ ಗುಹೆಯಿಂದ ಆಚೆ ಕರ್ಕೊಂಡ್ ಬರ್ತಾರೆ. ಆ ಗುಹೆಯಿಂದ ಆಚೆ ಬಂದಾಗ ಮುಂದಗಡೆ ಸಮುದ್ರ ಇರುತ್ತೆ. ಇವಾಗ ಇವ್ರಿಗೆ ಒಂದು ಬೋಟ್ ಬೇಕು. ಹೀಗಾಗಿ ಬೀಟಲ್ ಹಾಗೆ ಮಂಕಿ ಮಧ್ಯೆ ಒಂದು ವಾದ ನಡೀತಾ ಇರುತ್ತೆ, ಏನ್ ಮಾಡೋದು ಹೀಗ ಅಂತ. ಅವಾಗ ಕೂಬು ತನ್ನ ಒಂದು ವೀಣೆನ ತೆಗೆದ್ಬಿಟ್ಟು ನುಡ್ಸೋಕೆ ಶುರು ಮಾಡ್ತಾನೆ. ಇದರಿಂದ ಅಕ್ಕಪಕ್ಕ ಇದ್ದಂತ ಎಲೆಗಳು, ಕಡ್ಡಿಗಳು, ದೊಡ್ಡ ದೊಡ್ಡ ಮರದ ತುಂಡುಗಳು ಎಲ್ಲ ಕೂಡ ಒಟ್ಟಿಗೆ ಕೂಡಿಸಿ ಒಂದು ಬೋಟ್ ರೀತಿಯಾಗಿ ರೆಡಿ ಮಾಡ್ಬಿಡ್ತಾನೆ. ಹೋಗ್ತಾ ಹೋಗ್ತಾ ಇವನ ಪವರ್ ಗಳೆಲ್ಲ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ ಇವನಿಗೆ. ಇದರಿಂದ ಈ 3 ಜನ ಆ ಒಂದು ಬೋಟ್ ಅಲ್ಲಿ ಟ್ರಾವೆಲ್ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಈ 3 ಜನಕ್ಕೂ ಹೊಟ್ಟೆ ಹಸಿತಾ ಇರೋದ್ರಿಂದ ಬೀಟಲ್ ಹಾಗೆ ಕೂಬು ಮಂಕಿ 3 ಜನ ಸೇರ್ಕೊಂಡು ಮೀನ್ನ ಹಿಡಿತಾರೆ. ಈ ಒಂದು ಮೀನ್ನ ಹಿಡಿಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿ ಸಂತೋಷವಾಗಿ ಹಿಡಿತಾರೆ ಎಲ್ಲ ಸೇರ್ಕೊಂಡು. ಅದನ್ನ ತಿನ್ಬೇಕಾದ್ರೂ ಅಷ್ಟೇ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಒಟ್ನಲ್ಲಿ ಒಂದು ಫ್ಯಾಮಿಲಿ ಹಾಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆದ್ರೆ ಇದು ಕೂಬುಗೆ ತುಂಬಾನೇ ಖುಷಿಯಾಗಿರುತ್ತೆ. ಯಾವತ್ತೂ ಕೂಡ ಇವನು ಈ ತರ ಊಟ ಮಾಡಿರೋದಿಲ್ಲ, ಈ ತರ ಒಟ್ಟಿಗೆ ಕೂತ್ಕೊಂಡು. ಇದು ಇವನ್ಗೆ ತುಂಬಾನೇ ಇಷ್ಟ ಆಗ್ತಾ ಇರುತ್ತೆ. ಅವಾಗ ಮಿಸ್ಟರ್ ಮಂಕಿ ನೋಡುತ್ತೆ ಮೋಡ ತುಂಬಾನೇ ಕೂಡ್ಕೊಂಡು ಮಳೆ ತುಂಬಾನೇ ಜೋರಾಗಿ ಬರುವಂತ ಸೂಚನೆಗಳು ಇದಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಇದರಿಂದ ಯಾವ್ದಾರ ಲ್ಯಾಂಡ್ ನ ಹುಡುಕ್ತಾ ಇರ್ತಾರೆ ಹೋಗಿ ಸೇಫ್ ಆಗಿರೋದಕ್ಕೆ. ಅವಾಗ ಪೇಪರ್ ಇಂದ ಮಾಡಿರೋಂತ ಸಮುರಾಯಿ ಒಂದು ಜಾಗನ ಪಾಯಿಂಟ್ ಔಟ್ ಮಾಡ್ತಾ ಇರುತ್ತೆ. ಅಂದ್ರೆ ಈ ನೀರಿನ ಕೆಳಗಡೆ ಆ ಒಂದು ಕವಚ ಇದೆ. ಬಟ್ ಆದರೆ ಆ ಕವಚನ ಕಾಯೋದಕ್ಕೆ ಗಾರ್ಡಿಯನ್ ಆಫ್ ಐಸ್ ಗಳಿರ್ತವೆ. ಇವುಗಳು ಆ ಕವಚನ ತಗೊಂಡು ಹೋಗಿ ಬಂದಿರುವಂತ ವ್ಯಕ್ತಿ ಆತ್ಮಗಳನ್ನ ಹೇಳ್ಕೊತಾ ಇರ್ತವೆ. ಅಂದ್ರೆ ಕವಚನ ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ. ಇದರಿಂದ ಬೀಟಲು ನೀನೇನು ತಲೆ ಕೆಡ್ಸ್ಕೊಂಬೇಡ, ನಾನು ಹೋಗಿ ಅದನ್ನ ನಿನ್ಗೆ ತಂದ್ಕೊಡ್ತೀನಿ, ನನ್ ಮೇಲೆ ನಂಬಿಕೆ ಇಡು ಅಂದ್ಬಿಟ್ಟು ಆ ನೀರಿಗೆ ಹಾರ್ತಾನೆ. ಈ ಕಡೆ ಆ 2 ಸಿಸ್ಟರ್ ಗಳನ್ನ ನೋಡ್ತೀವಿ. ಅವ್ರಗಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಕೂಬು ಯಾ ಕಡೆ ಹೋಗ್ತಾ ಇದ್ದಾನೆ ಅಂತ. ಇದರಿಂದ ಇವರಿಬ್ರು ಕೂಡ ಆ ಜಾಗಕ್ಕೆ ವೇಗವಾಗಿ ಬರೋಕೆ ಶುರು ಮಾಡ್ತಾರೆ. ಹಾಗೆ ಈ ಕಡೆ ನೋಡ್ತೀವಿ ತುಂಬಾ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಎಷ್ಟೊತ್ತಾದ್ರೂ ಕೂಡ ಬೀಟಲು ಹೊರಗಡೆ ಬಂದೇ ಇರೋದಿಲ್ಲ. ಇದರಿಂದ ಕೂಬು ನಾನು ಹೋಗ್ತೀನಿ ನೋಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ನೀರಿಗೆ ಹಾರ್ಬಿಡ್ತಾನೆ. ಇದನ್ನ ನೋಡಿದ ಮಂಕಿ ಇವನನ್ನ ಕರ್ಕೊಂಡ್ ಬರೋಣಂತ ನೀರಿಗೆ ಹಾರಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇಷ್ಟಕ್ಕೆ ಆಲ್ರೆಡಿ ಆ ಸಿಸ್ಟರ್ ಅಲ್ಲಿ ಒಬ್ಳು ಕರಸು ಅನ್ನೋ ಒಂದು ಲೇಡಿ ಬಂದ್ಬಿಟ್ಟು ಈ ಮಿಸ್ಟರ್ ಮಂಕಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಬಟ್ ಆದ್ರೆ ಈ ಮಂಕಿ ಅಂತಿಂತ ಮಂಕಿ ಅಲ್ಲ, ಇದಕ್ಕೂ ಕೂಡ ತುಂಬಾನೇ ಫೈಟಿಂಗ್ ಸ್ಕಿಲ್ ಗಳಿರುತ್ತೆ. ಹೀಗಾಗಿ ಅದರ ಜೊತೆ ಜಗಳಕ್ಕೆ ಬೀಳುತ್ತೆ. ಈ ಒಂದು ಫೈಟ್ ಮಾತ್ರ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಈ ಒಂದು ಫೈಟ್ ಅಲ್ಲಿ ಆ ಬೋಟ್ ಕೂಡ ಬ್ರೇಕ್ ಆಗ್ಬಿಡುತ್ತೆ. ಆದ್ರೂ ಕೂಡ ಬಿಡ್ತಾ ಇರೋದಿಲ್ಲ. ಆ ಒಂದು ಕತ್ತಿನ ತಗೊಂಡು ಫೈಟ್ ಮಾಡ್ತಾನೆ ಇರುತ್ತೆ. ಈ ಕಡೆ ಕೂಬನ ತೋರಿಸ್ತಾರೆ ನೀರೊಳಗಡೆ. ಅವನು ಸ್ವಿಮ್ ಮಾಡ್ಕೊಂಡು ಕೆಳಗಡೆ ಬಂದಾಗ ಅವನಿಗೆ ಆ ಕವಚ ಸಿಗುತ್ತೆ. ಬಟ್ ಆದ್ರೆ ಆ ಕವಚನ ಹಾಕೊಂಡಿದ ತಕ್ಷಣನೇ ಗಾರ್ಡಿಯನ್ಸ್ ಆಫ್ ಐಸ್ ಗಳು ಬಂದ್ಬಿಟ್ಟು ಇವನ ಸುತ್ತುವರೆದು ಬಿಡುತ್ತೆ. ಇದರಿಂದ ಇವನು ಹಿಪ್ನೋಟೈಸ್ ಆಗ್ಬಿಟ್ಟು ಇವನ ಆತ್ಮನ ಹೇಳ್ಕೊಳ್ಳೋದಕ್ಕೆ ಅದು ಟ್ರೈ ಮಾಡ್ತಾ ಇರುತ್ತೆ. ಹಾಗೆ ಬೀಟಲ್ಗೆ ಆ ಕವಚ ಸಿಗ್ದಲೆ ವಾಪಸ್ಸು ದಡಕ್ಕೆ ಬಂದಾಗ ಮಿಸ್ಟರ್ ಮಂಕಿ ಹೇಳುತ್ತೆ ಕೆಳಗಡೆ ಕೂಬು ಇದನ್ನೇ ಹೋಗಿ ಕಾಪಾಡು ಅಂತ. ಇದರಿಂದ ಇವನು ಮತ್ತೆ ನೀರಿಗೆ ಹಾರ್ತಾನೆ. ಕೂಬನ ಆತ್ಮನ ಹೇಳ್ಕೊತಿರ್ಬೇಕಾದ್ರೆ ಅವನಿಗೆ ಒಂದು ವಿಷನ್ ಕಾಣುತ್ತೆ. ಇವಾಗ ಏನು ಒಂದು ಮಂಕಿ ಇವನ್ ಜೊತೆಗೆ ಇದೆಯೋ ಅದು ಬೇರೆ ಯಾರು ಅಲ್ಲ, ಅದರ ಒಳಗಡೆ ಇರುವಂತ ಆತ್ಮ ಬಂದ್ಬಿಟ್ಟು ಕೂಬೋನು ತಾಯಿದು ಅಂತ. ಈ ಒಂದು ವಿಷಯ ಇವನ್ಗೆ ಇಲ್ಲಿ ಗೊತ್ತಾಗುತ್ತೆ. ಈ ಕಡೆ ಮಿಸ್ಟರ್ ಮಂಕಿ ಫೈಟ್ ಮಾಡ್ತಾ ಇರುತ್ತಲ್ಲ, ಇದಕ್ಕೆ ಸ್ವಲ್ಪ ಏಟ್ ಕೂಡ ಆಗ್ಬಿಡುತ್ತೆ. ಆದ್ರೂ ಕೂಡ ಹಾಗೆ ಈಗ ಮಾಡಿ ತನ್ನ ತಂಗಿಯಾದ ಕರಾಸು ಕತೆನ ಮುಗಿಸೇ ಬಿಡ್ತಾಳೆ. ಬೀಟಲ್ ಕೂಡ ಹೋಗ್ಬಿಟ್ಟು ಆ ಐಸ್ ಗಳ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಕೂಬುನ ಸೇವ್ ಮಾಡ್ಕೊಂಡು ಮತ್ತೆ ಬೋಟ್ ಮೇಲೆ ಬರ್ತಾನೆ. ಹೀಗಾಗಿ ಕೂಬುಗೆ ಪ್ರಜ್ಞೆ ಹೊರಟೋಗ್ಬಿಟ್ಟಿರುತ್ತೆ. ಅವನ್ ತಾಯಿ ಅವನಿಗೆ ಪ್ರಜ್ಞೆ ವಾಪಸ್ ಬರಿಸಿದಾಗ ಆ ಬೋಟು ಡಿಸ್ಟ್ರಾಯ್ ಆಗಿತ್ತಲ್ಲ, ಅದು ಮತ್ತೆ ರೆಡಿ ಆಗೋ ಹಾಗೆ ಇವನು ಮಾಡ್ತಾನೆ. ಹೀಗಾಗಿ ಇವ್ರುಗಳು ಒಂದು ಸೇಫ್ ಆಗಿ ಒಂದು ಗುಹೆಗೆ ಬರ್ತಾರೆ. ಅಲ್ಲಿ ಬಂದಾಗ ಆ ಮಂಕಿ ಅಂದ್ರೆ ಕೂಬೋನ ತಾಯಿ ಪ್ರತಿಯೊಂದನ್ನು ಕೂಡ ಹೇಳಕ್ಕೆ ಶುರು ಮಾಡ್ತಾರೆ. ಈ ಕೂಬೋನ ತಾತನಾದ ಮೂನ್ ಕಿಂಗ್ ಇರ್ತಾನಲ್ಲ, ಅವನಿಗೆ 3 ಜನ ಹೆಣ್ಮಕ್ಳು. ಅದ್ರಲ್ಲಿ ಸರಿಯಾತು ಒಬ್ಳು, ಕಸುರು ಮತ್ತೆ ವಾಶಿ. ಬಟ್ ಆದ್ರೆ ಮೂನ್ ಕಿಂಗ್ ಇರ್ತಾನಲ್ಲ, ಅವನಿಗೆ ಜನರ ಮೇಲೆ ಅಸಹ್ಯ ಇರುತ್ತೆ. ಭೂಮಿ ಮೇಲೆ ಇರೋ ಜನರು ಕಂಡ್ರೆ ಇವನ್ಗೆ ಆಗೋದಿಲ್ಲ. ಅವಾಗ ಇಂಟ್ರೊಡ್ಯೂಸ್ ಆಗುತ್ತೆ ಹಂಜು ಒಬ್ಬ ಗ್ರೇಟ್ ಸಮುರೈ ವಾರಿಯರ್. ಇವನು ಕೂಡ ಆ ಕವಚನ ಹುಡುಕ್ತಾ ಇರ್ತಾನೆ. ಯಾಕೆಂದ್ರೆ ಆ ಕವಚ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನ ಹಾಕೊಂಡು ಏನಾದ್ರು ಫೈಟ್ ಮಾಡಿದ್ರೆ ದೇವತೆಗಳ ಜೊತೆನೂ ಫೈಟ್ ಮಾಡಬಹುದು. ಇದರಿಂದ ಈ ಮೂನ್ ಕಿಂಗ್ ಗೆ ಏನ್ ಅನ್ಸುತ್ತೆ ಅಂದ್ರೆ ಹಂಜುಗೆ ಏನಾದ್ರೂ ಆ ಕವಚ ಸಿಕ್ಕಿದ್ರೆ ನನ್ನ ಹತ್ರನೇ ಫೈಟ್ಗೆ ಬರ್ತಾನೆ, ನಮ್ಮ ದೇವತೆಗಳ ಶಕ್ತಿ ಕಮ್ಮಿ ಆಗ್ಬಿಡುತ್ತೆ ಅನ್ಬಿಟ್ಟು ಹಂಜು ಕತೆನ ಮುಗಿಸೋದಕ್ಕೆ ತನ್ನ ಮೊದಲನೇ ಮಗಳಾದ ಸರಿಯಾತನ ಭೂಮಿಗೆ ಕಳಿಸ್ತಾನೆ. ಹೋಗಿ ಅವನ್ ಕತೆನ ಮುಗಿಸ್ಬಿಟ್ ಬಾ ಅಂತ. ಆದ್ರೆ ಸರಿಯಾತು ಯಾವಾಗ ಹಂಜುನ ಮೀಟ್ ಮಾಡ್ತಾಳೋ ಆವಾಗ ಸರಿಯಾತುಗೆ ಗೊತ್ತಾಗುತ್ತೆ ಹಂಜು ನಾವ್ ಅನ್ಕೊಂಡಿರಷ್ಟು ಕೆಟ್ಟ ವ್ಯಕ್ತಿ ಅಲ್ಲ, ಅವನು ತುಂಬಾನೇ ಒಳ್ಳೆಯವನು, ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡ್ತಾನೆ, ಅವನು ತುಂಬಾನೇ ಒಳ್ಳೆ ಮನುಷ್ಯ ಅಂತ. ಹೀಗಾಗಿ ಸರಿಯಾತುಗೆ ಹಂಜು ಮೇಲೆ ತುಂಬಾನೇ
ಲವ್ ಆಗ್ಬಿಟ್ಟು ಅವಳು ಅವನನ್ನ ಮದ್ವೆ ಆಗ್ಬಿಡ್ತಾಳೆ. ಆದ್ರೆ ಇದು ಮೂನ್ ಕಿಂಗುಗೆ ಆಗೋದಿಲ್ಲ, ತಡ್ಕೊಳಕ್ ಆಗೋದಿಲ್ಲ. ತನ್ನ ಮಗಳು ಒಬ್ಬ ಭೂಮಿ ಮೇಲಿರೋ ಮನುಷ್ಯನ ಮದ್ವೆ ಆಗಿದ್ದಾಳೆ ಅನ್ನೋದು ತುಂಬಾನೇ ಕೋಪ ಹತ್ಕೊಂಡ್ಬಿಡುತ್ತೆ ಇವನಿಗೆ. ಆದರೆ ಸರಿಯಾದಾಗೆ ಮದ್ವೆ ಆಗಿ ಕೂಬು ಅನ್ನೋ ಒಂದು ಮಗ ಕೂಡ ಹುಟ್ಟಿರ್ತಾನೆ. ಇದರಿಂದ ಮೂನ್ ಕಿಂಗ್ ಏನ್ ಪ್ಲಾನ್ ಮಾಡ್ಕೋತಾನೆ ಅಂದ್ರೆ ಆ ಮಗುನ ನನ್ನ ಹತ್ರ ತಗೊಂಡ್ಬನ್ನಿ, ಅವ್ನ ಎರಡು ಕಣ್ಣನ್ನ ಕಿತ್ತಾಕ್ಬಿಟ್ಟು ಅವನ ಮನ್ಸನ್ನ ಕಲ್ ಮನ್ಸಾಗಿ ಬದಲಾಯಿಸೋಣ ಅಂತ ಮೂನ್ ಕಿಂಗ್ ನ ಒಂದು ಆಸೆ ಇರುತ್ತೆ. ಅದೇ ರೀತಿ ಮಾಡೋದಕ್ಕೆ ಅಂತ ಬಂದ್ಬಿಟ್ಟು ಕೂಬುನ ಒಂದು ಕಣ್ ಕೂಡ ಕಿತ್ಕೊಂಡ್ಬಿಡ್ತಾರೆ. ಆದ್ರೆ ಇನ್ನೊಂದು ಕಣ್ ಕಿತ್ಕೊಳಕ್ಕೆ ಅಂತ ಬಂದಾಗ ಸರಿಯಾತು ಹಾಗೆ ಹಂಜು ಇವರಿಬ್ರು ಕೂಡ ಫೈಟ್ ಗೆ ಎಳೆದ್ಬಿಟ್ಟು ಹಂಜು ತನ್ನ ಹೆಂಡತಿ ಮಗುನ ದೂರ ಕಳಿಸ್ಬಿಡ್ತಾನೆ. ಹೋಗಿ ಎಲ್ಲರ ಬದುಕೊಳ್ಳಿ ಅನ್ಬಿಟ್ಟು ಅವ್ನ್ ಫೈಟ್ ಗೆ ಎಳಿತಾನೆ. ಹೀಗಾಗಿ ಸರಿಯಾತು ತನ್ನ ಮಗನ ಕರ್ಕೊಂಡು ತುಂಬಾನೇ ದೂರ ಬಂದ್ಬಿಡ್ತಾಳೆ. ಈ ಒಂದು ಇದ್ರಲ್ಲಿ ಹಂಜು ಏನಾದಂತ ಗೊತ್ತಾಗೋದಿಲ್ಲ, ಸತ್ತೋದ್ನೋ ಬದುಕಿದನೋ ಅಂತ. ಹೀಗಾಗಿ ಮಿಸ್ಟರ್ ಮಂಕಿನೂ ಕೂಡ ಇದನ್ನೆಲ್ಲ ಹೇಳ್ಬಿಟ್ಟು ನೀನ್ ಯಾವತ್ತೂ ಕೂಡ ಅವ್ರ ತರ ಬದಲಾಗಬಾರ್ದು ಅಂದ್ಬಿಟ್ಟು ಪ್ರಾಮಿಸ್ ನ ತಗೊಂಡು ಅವನ ಮನ್ಗೋಸ್ತಾಳೆ. ಮನ್ಗ್ಸಾದ್ಮೇಲೆ ಬೀಟಲ್ ಹತ್ರ ಹೇಳ್ತಾಳೆ, ಈ ಒಂದು ಮ್ಯಾಜಿಕ್ ಮಾಡಿರ್ತಾಳಲ್ಲ, ಈ ಒಂದು ಮಂಕಿ ಒಳಗಡೆ ತನ್ನ ಆತ್ಮ ಇರುತ್ತಲ್ಲ, ಅದು ತುಂಬಾ ಜಾಸ್ತಿ ದಿನ ಇರೋದಿಲ್ಲ, ಸ್ವಲ್ಪ ದಿನದವರೆಗೂ ಅಷ್ಟೇ. ನಾನು ಹೋಗಾದ್ಮೇಲೆ ಬೀಟಲ್ ನೀನೇ ಅವನನ್ನ ಚೆನ್ನಾಗಿ ನೋಡ್ಕೊಬೇಕು, ನೀನೇ ಅವನಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು ಅಂತ ಇವನ ಹತ್ರ ಪ್ರಾಮಿಸ್ ನ ತಗೊಳುತ್ತೆ ಈ ಸರಿಯಾತು. ಹಾಗೆ ಕೂಬು ಮನ್ಗಿರ್ಬೇಕಾದ್ರೆ ಇವನ್ಗೆ ಒಂದು ಕನ್ಸ್ ಬೀಳುತ್ತೆ. ಇವನ ಒಂದು ಕನ್ಸಲ್ಲಿ ತುಂಬಾನೇ ವಯಸ್ಸಾಗಿರೋಂಥ ವ್ಯಕ್ತಿ ಬಂದ್ಬಿಟ್ಟು ಇವನ ಹತ್ರ ಮಾತಾಡೋಕೆ ಶುರು ಮಾಡಿರ್ತಾನೆ. ನೀನ್ ಯಾರು ಅಂತ ಕೇಳಿದಾಗ ನಾನು ಯಾರು ಅನ್ನೋದು ನಿನಗೆ ಮುಖ್ಯ ಆಗೋದಿಲ್ಲ, ಬಟ್ ಆದ್ರೆ ನಾನು ನಿನಗೆ ಸಹಾಯ ಮಾಡಕ್ ಬಂದಿದ್ದೀನಿ. ನೀನ್ ಇವಾಗ ಆ ಹೆಲ್ಮೆಟ್ ನ ಹುಡುಕ್ತಾ ಇದೀಯಾ, ಅದು ಎಲ್ಲಿದೆ ಅಂತ ನನಗೆ ಗೊತ್ತು ಅಂದ್ಬಿಟ್ಟು ಆ ಹೆಲ್ಮೆಟ್ ಇರುವಂತ ಜಾಗನ ತೋರಿಸ್ತಾನೆ. ಆ ಹೆಲ್ಮೆಟ್ ಬೇರೆ ಎಲ್ಲೂ ಕೂಡ ಇರೋದಿಲ್ಲ, ಹಂಜುನ ಮನೇಲಿ ಇರುತ್ತೆ, ಅಂದ್ರೆ ಕೂಬನ ತಂದೆಯ ಮನೆಯಲ್ಲಿ. ಹೀಗಾಗಿ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ತನ್ನ ತಾಯಿ ಹಾಗೆ ಬೀಟಲ್ಗೆ ಈ ವಿಷಯನ ಹೇಳ್ತಾನೆ. ಈ ವಿಷಯನ ಹೇಳ್ಬಿಟ್ಟು ಕೂಬು ತನ್ನ ತಂದೆಯ ಮನೆಗೆ ಬರೋಕೆ ಶುರು ಮಾಡಿರ್ತಾರೆ. ಹೇಗೆ ಇವರು ಟ್ರಾವೆಲ್ ಮಾಡ್ತಾ ಮಾಡ್ತಾ ಒಬ್ರಿಗೊಬ್ರು ತುಂಬಾನೇ ಪರಿಚಯ ಆಗ್ತಾ ತುಂಬಾನೇ ಹತ್ರ ಆಗ್ತಾ ಇರ್ತಾರೆ. ಫೈನಲ್ ಇವರು ಹಂಜುನ ಮನೆಗೆ ಬರ್ತಾರೆ. ಬಂದ್ಬಿಟ್ಟು ಆ ಜಾಗದಲ್ಲಿ ಹುಡುಕ್ತಾ ಇರ್ತಾರೆ ಹೆಲ್ಮೆಟ್ ಎಲ್ಲಿದೆ ಅಂತ. ಅವಾಗ ಇವ್ರ ತಾಯಿಗೆ ಗೊತ್ತಾಗೋಗ್ಬಿಡುತ್ತೆ ಇದೊಂದು ಟ್ರ್ಯಾಪ್ ಅಂತ. ಯಾಕೆಂದ್ರೆ ಆ ಜಾಗದಲ್ಲಿ ಯಾವ ಹೆಲ್ಮೆಟ್ ಕೂಡ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಇವಳ ತಂಗಿಯಾದ ವಾಶಿ ಬಂದ್ಬಿಟ್ಟು ಕೂಬು ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಅವ್ರ ತಾಯಿನೂ ಕೂಡ ಮತ್ತೆ ತಡೆಯೋಕೆ ಅಂತ ಬರ್ತಾಳೆ. ಇದರಿಂದ ಇವ್ರ 3 ಜನನು ಕೂಡ ವಾಶಿ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸತ್ಯನ ಹೇಳ್ತಾಳೆ, ಏನು ಎಲ್ಲಾ ಫ್ಯಾಮಿಲಿ ಕೂಡ ಒಟ್ಟಿಗೆ ಮತ್ತೆ ಸೇರ್ಕೊಂಡ್ಬಿಟ್ಟಿದ್ದೀರಾ ಅಂತ. ಅವಾಗ ಕೂಬುಗೆ ಇಲ್ಲಿ ಗೊತ್ತಾಗುತ್ತೆ ಈ ಬೀಟಲ್ ಅಂತ ಇದನ್ನೆಲ್ಲ ಇವ್ನು ಬೇರೆ ಯಾರು ಅಲ್ಲ, ಹಂಜು ಅಂತ. ಹಂಜುನ ಒಂದು ಫೈಟ್ ಅಲ್ಲಿ ಹೊಡೆದು ಸಾಯಿಸಿರೋದಿಲ್ಲ, ಆದ್ರೆ ಇವನ ಮೆಮೊರಿನೆಲ್ಲ ಎರೇಸ್ ಮಾಡ್ಬಿಟ್ಟು ಇವನು ಯಾರು ಅನ್ನೋದನ್ನ ಮರ್ತೋಗೋ ರೀತಿ ಮಾಡ್ಬಿಟ್ಟಿರ್ತಾರೆ. ಇವಾಗ ಬೀಟಲ್ಗೆ ಗೊತ್ತಾಗುತ್ತೆ ನಾನು ಹಂಜು, ಈ ಇಬ್ರು ಕೂಡ ನನ್ನ ಫ್ಯಾಮಿಲಿ ಅಂತ. ಇದರಿಂದ ಹಂಜುನ ಹೊಡೆದು ತುಂಬಾ ದೂರ ಬಿಸಾಕ್ಬಿಟ್ಟು ಕೂಬನ ಹೊಡೆಯಕ್ಕೆ ಅಂತ ಬಂದಾಗ ಅವನು ಕೂಡ ಜೋರಾಗಿ ಒಂದು ಮುಖದ ಮೇಲೆ ಗುತ್ತಾನೆ. ಅವಾಗ ಅವನ ತಾಯಿ ಮತ್ತೆ ಇವನ್ ಜೊತೆ ಫೈಟ್ ಗೆ ಬೀಳ್ತಾನೆ. ಈ ಒಂದು ಫೈಟ್ ಅಲ್ಲಿ ಅವ್ರ ತಾಯಿಗೆ ಹೇಟ್ ಆಗಿರೋದನ್ನ ತಿಳ್ಕೊಂಡು ಮತ್ತೆ ಅದೇ ಒಂದು ಗಾಯದ ಮೇಲೆ ತುಂಬಾನೇ ಹೊಡಿತಾಳೆ. ಇದರಿಂದ ಇವ್ರ ತಾಯಿ ತುಂಬಾನೇ ವೀಕ್ ಆಗ್ಬಿಡ್ತಾರೆ. ಹಾಗೆ ಆ ಮಂಕಿನೂ ಕೂಡ ಸಾಯಿಸೋಕೆ ಅಂತ ಬರ್ತಿರ್ಬೇಕಾದ್ರೆ ಹಂಜು ಬಂದ್ಬಿಟ್ಟು ಈ ವಾಶಿಗೆ ಹೊಡೆದು ಬಿಡ್ತಾನೆ. ಹೊಡೆದು ತನ್ನ ಫ್ಯಾಮಿಲಿನ ಸೇವ್ ಮಾಡ್ಕೊಂಡಿರ್ಬೇಕಾದ್ರೆ ಆದ್ರೆ ವಾಶಿ ಹಿಂದಗಡೆಯಿಂದ ಬಂದು ಒಂದು ಕತ್ತಿಯಿಂದ ಹಂಜುನ ಚುಚ್ಚಿ ಸಾಯಿಸೇ ಬಿಡ್ತಾಳೆ. ಹೀಗಾಗಿ ಮಂಕಿ ನೀನ್ ಇಲ್ಲಿಂದ ಹೊರಟೋಗ್ಬೇಕು, ತುಂಬಾನೇ ದೂರ ಹೊರಟೋಗು ಅಂತ ಹೇಳಿ ಕಳ್ಸೋದಕ್ಕೆ ರೆಡಿ ಆಗಿರ್ತಾಳೆ. ಆದ್ರೆ ಇವನಿಗೆ ಕೋಪ ಬಂದ್ಬಿಟ್ಟು ತನ್ನ ವೀಣೆನ ತಗೊಂಡು ನುಡ್ಸ್ಬೇಕು ಅನ್ನೋ ಅಷ್ಟರಲ್ಲಿ ಆ ವಾಶಿ ತನ್ನ ಅಕ್ಕನಾದ ಸರಿಯಾತುನ ಸಾಯಿಸೇ ಬಿಡ್ತಾಳೆ. ಇವನು ಕೂಡ ನುಡ್ಸಿರೋದ್ರಿಂದ ಆ ಮ್ಯಾಜಿಕಲ್ ಪವರ್ ಇಂದ ಆ ವಾಶಿನೂ ಕೂಡ ಸತ್ತೋಗ್ಬಿಡ್ತಾಳೆ. ಇದರಿಂದ ಕೂಬೋಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ತನ್ನ ತಾಯಿನೂ ಕೂಡ ಕಳ್ಕೊಂಡೆ, ತನ್ನ ತಂದೆನೂ ಕೂಡ ಕಳ್ಕೊಂಡೆ, ಇನ್ನು ಯಾರಿದ್ದಾರೆ ನನ್ಗೆ ಅಂತ ತುಂಬಾನೇ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ಇವನಿಗೆ ಕೋಪ ಕೂಡ ಬರ್ತಾ ಇರುತ್ತೆ. ಅವಾಗ ಇವನಿಗೆ ಆ ಹೆಲ್ಮೆಟ್ ಎಲ್ಲಿದೆ ಅಂತ ಕೂಡ ಗೊತ್ತಾಗುತ್ತೆ. ಅದು ಎಲ್ಲೂ ಕೂಡ ಇರೋದಿಲ್ಲ. ಇವನು ಸ್ಟಾರ್ಟಿಂಗ್ ಅಲ್ಲಿ ಕತೆನೆ ಹೇಳ್ತಿದ್ನಲ್ಲ, ಆ ಹಳ್ಳಿಯಲ್ಲಿ ಗಂಟೆ ಹೊಡೆಯೋದಕ್ಕೆ ಅನ್ಬಿಟ್ಟು ಆ ಒಂದು ಹೆಲ್ಮೆಟ್ ನ ಯೂಸ್ ಮಾಡ್ತಾ ಇರ್ತಾರೆ. ಇದರಿಂದ ಅದನ್ನ ಪಡ್ಕೊಬೇಕು ಅನ್ಬಿಟ್ಟು ಹಾಗೆ ಅವ್ರ ತಂದೆಯ ನೆನಪಿಗೆ ಅನ್ಬಿಟ್ಟು ಅವ್ರ ತಂದೆ ಯೂಸ್ ಮಾಡ್ತಿದ್ದಂತ ಬಿಲ್ಲು ಬಾಣ ಇರುತ್ತಲ್ಲ ಅದರದ ಒಂದು ತಂತಿನ ಕಿತ್ಕೊಂಡು ತನ್ನ ಕೈಗೆ ಕಟ್ಕೋತಾನೆ. ಇವಾಗ ಇವನ ಹತ್ರ ಇವ್ರ ತಂದೆಯ ನೆನಪಿಗೆ ತಂತಿ, ಇವ್ರ ತಾಯಿಯ ನೆನಪಿಗೆ ಅವ್ರ ತಾಯಿಯ ಕೂದಲು ಎರಡು ಕೂಡ ಇರುತ್ತೆ. ಮತ್ತೆ ಹಾಗೆ ಆ ಒಂದು ವೀಣೆಯಲ್ಲಿ ತಂತಿಗಳು ಎಲ್ಲ ಕಿತ್ತೋಗ್ಬಿಟ್ಟಿರುತ್ತೆ. ಲಾಸ್ಟ್ ಒಂದೇ ಒಂದು ತಂತಿ ಇರುತ್ತೆ, ಅದನ್ನು ಕೂಡ ತುಂಬಾ ಜೋರಾಗಿ ಬಾರಿಸಿ ಅದನ್ನು ಕೂಡ ಕಿತ್ತೋಗುವ ರೀತಿ ಮಾಡಿ ಕೆಲವು ಬಟ್ಟೆಗಳನ್ನ ಯೂಸ್ ಮಾಡ್ಕೊಂಡು ಹಾರಾಡ್ಕೊಂಡೆ ಇವನು ತನ್ನ ಒಂದು ಹಳ್ಳಿ ಹತ್ರ ಬರ್ತಾನೆ. ಹಾಗೆ ಆ ಹೆಲ್ಮೆಟ್ ನ ತಗೊಂಡು ಹಾಕೊಳ್ತಿದ್ದಂಗೆನೆ ಅದೇ ಜಾಗಕ್ಕೆ ದ ಮೂನ್ ಕಿಂಗ್ ಕೂಡ ಬರ್ತಾನೆ. ಅಂದ್ರೆ ಇವ್ರ ತಾತ ಬಂದ್ಬಿಟ್ಟು ಇವನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನೋಡು, ನೀನು ನನ್ನ ಮೊಮ್ಮಗ, ನೀನ್ ನನ್ ಜೊತೆಗೆ ಇರ್ಬೇಕು, ಸ್ವರ್ಗ ಲೋಕದಲ್ಲಿ ಇರ್ಬೇಕು, ಈ ಭೂಮಿ ಅಂತಹ ನರಕ ಲೋಕದಲ್ಲಿ ಯಾಕೆ ಸಾಯ್ತೀಯಾ, ಬಂದ್ಬಿಡು ನನ್ ಜೊತೆಗೆ, ನೀನು ಸ್ವರ್ಗ ಲೋಕದಲ್ಲಿ ಆಳ್ವಿಕೆ ಮಾಡಿ ಅಂತ. ಬಟ್ ಆದ್ರೆ ಇವ್ನಿಗೆ ಇದು ಇಷ್ಟ ಇರೋದಿಲ್ಲ. ನನ್ನ ತಂದೆ ಹುಟ್ಟಿದ್ದು ಕೂಡ ಇಲ್ಲಿ, ನನ್ನ ತಾಯಿ ಜೀವನ ಮಾಡಿದ್ದು ಇಲ್ಲಿ, ನನಗೆ ಜನಗಳ ಪ್ರೀತಿ ಸಿಕ್ಕಿದ್ದು ಇಲ್ಲಿ, ನಾನು ಈ ಜಾಗ ಬಿಟ್ಟು ಬರೋದಿಲ್ಲ. ಹಾಗೆ ನನ್ನ ತಂದೆ ತಾಯಿನ ಮುಗಿಸಿದ್ಯಲ್ಲ, ನಿನ್ನನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂದ್ಬಿಟ್ಟು ಫೈಟ್ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಅದೇ ರೀತಿ ದ ಮೂನ್ ಕಿಂಗ್ ಕೂಡ ಕೋಪ ಬಂದ್ಬಿಟ್ಟು ಅವನು ಕೂಡ ಒಂದು ಮಾಸ್ಟರ್ ರೂಪನ ತಗೋತಾನೆ. ತಗೊಂಡು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಅದೇ ರೀತಿ ಇವರಿಬ್ರು ಮಧ್ಯೆ ಒಂದು ದೊಡ್ಡ ಜಗಳ ಕೂಡ
ನಡೆಯುತ್ತೆ. ಆ ಕತ್ತಿನ ಯೂಸ್ ಮಾಡ್ಕೊಂಡು ಆ ಒಂದು ಮಾಸ್ಟರ್ ಮೇಲೆ ತುಂಬಾ ಸರಿಯಾಗಿ ಅಟ್ಯಾಕ್ ಮಾಡ್ತಾನೆ, ಅದಕ್ಕೆ ಡ್ಯಾಮೇಜ್ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಇವನಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ತುಂಬಾನೇ ಹೊಡ್ಸ್ಕೋತಾ ಇರ್ತಾನೆ. ಹಾಗೆ ಆ ಜಾಗದಲ್ಲಿ ಆ ಹಳ್ಳಿಯ ಜನರೆಲ್ಲ ಇರ್ತಾರೆ, ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿರ್ತದೆ ಈ ಒಂದು ಮಾಸ್ಟರ್. ಇದರಿಂದ ಇವನು ಆ ವೀಣೆ ಇರುತ್ತಲ್ಲ ಎಲ್ಲ ತಂತಿನೂ ಕೂಡ ಕಿತ್ತೋಗ್ಬಿಟ್ಟಿರುತ್ತೆ. ಇದರಿಂದ ಇವ್ರ ತಂದೆ ಯೂಸ್ ಮಾಡ್ತಿದ್ದಂತ ತಂತಿ ಹಾಗೆ ಇವ್ರ ತಾಯಿಯ ಕೂದಲು ಅದರ ಜೊತೆಗೆ ಇವನ ಒಂದು ಕೂದಲನ್ನು ಕೂಡ ಕಿತ್ಕೊಂಡು ಈ ಮೂರನ್ನು ಕೂಡಿಸಿ ಒಂದು ವೀಣೆಯಾಗಿ ಬದಲಾಯಿಸ್ತಾನೆ. ಆ ವೀಣೆನ ಬಾರಿಸ್ತಿದ್ದಂಗೆನೆ ಆ ಊರಿನ ಜನರ ಮೇಲೆಲ್ಲ ಒಂದು ಶಿಲ್ಡ್ ಕ್ರಿಯೇಟ್ ಆಗ್ಬಿಡುತ್ತೆ. ಇದರಿಂದ ಈ ಮಾಸ್ಟರ್ ಎಷ್ಟೇ ಸಲ ಅಟ್ಯಾಕ್ ಮಾಡಿದ್ರು ಕೂಡ ಅವ್ರಿಗೆ ಏನು ಕೂಡ ಆಗ್ತಾ ಇರೋದಿಲ್ಲ. ಇದರಿಂದ ನಿನ್ಗೂ ಕೂಡ ಎಲ್ಲ ಮರ್ತೋಗೋ ರೀತಿ ಮಾಡ್ತೀನಿ, ನಿನಗೆ ಈ ಭೂಮಿ ಅಂದ್ರೆ ಇಷ್ಟ ಇರ್ಲಿಲ್ವಲ್ಲ, ಇಲ್ಲೇ ಬದುಕೋ ಹಾಗೆ ನಾನು ಮಾಡ್ತೀನಿ, ಆದ್ರೆ ನಿನ್ನ ಸಾಯಿಸೋದಿಲ್ಲ ಅಂದ್ಬಿಟ್ಟು ಇವನ್ ಜೋರಾಗಿ ಒಂದು ವೀಣೆನ ಮಾಡ್ತಾನೆ. ತನ್ನ ಎಲ್ಲಾ ಪವರ್ನ ಯೂಸ್ ಮಾಡಿಬಿಟ್ಟು ಹೀಗಾಗಿ ದ ಮೂನ್ ಕಿಂಗ್ ಏನಾಗ್ತಾನೆ ಅಂದ್ರೆ ಒಬ್ಬ ನಾರ್ಮಲ್ ಮನುಷ್ಯ ಆಗಿ ಕನ್ವರ್ಟ್ ಆಗಿ ತನ್ನ ಹಳೆ ನೆನಪುಗಳೆಲ್ಲ ಹೊರಟೋಗ್ಬಿಡುತ್ತೆ. ಅಂದ್ರೆ ಇವನು ದ ಮೂನ್ ಕಿಂಗ್ ಆಗಿದ್ದಾನದು ಮರ್ತು ಹೋಗ್ಬಿಡ್ತಾನೆ. ಹೀಗಾಗಿ ನಾನು ಯಾರನ್ನೋದೇ ಇವನ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ಊರಿನ ಜನರೆಲ್ಲ ಇವನ್ಗೆ ಹೇಳೋಕೆ ಶುರು ಮಾಡ್ತಾರೆ, ಇವನ್ನ ಮೂನ್ ಕಿಂಗ್ ಅಂತ ಹೇಳೋದಿಲ್ಲ, ಬದಲಾಗಿ ನೀನ್ ಈ ಹಳ್ಳಿಯಲ್ಲಿ ತುಂಬಾನೇ ಮರ್ಯಾದಸ್ಥ ಆದ ವ್ಯಕ್ತಿ, ಜನರಿಗೆಲ್ಲ ತುಂಬಾನೇ ಸಹಾಯ ಮಾಡ್ತಿದ್ದೆ, ತುಂಬಾನೇ ದೊಡ್ಡ ವ್ಯಕ್ತಿ ನೀನು, ಅದರಲ್ಲೂ ಈ ಕೂಬು ನಿನ್ನ ಮೊಮ್ಮಗ ಅಂತ ಹೇಳ್ತಾನೆ. ಅವಾಗ ಇವನ ತಲೆಗೆ ಕೂತ್ಕೊಂಡ್ಬಿಡುತ್ತೆ ನಾನೊಬ್ಬ ಒಳ್ಳೆ ವ್ಯಕ್ತಿ ಅಂತ. ಇದರಿಂದ ಹಳೇದೆಲ್ಲ ಮರ್ತೋಗಿರೋದ್ರಿಂದ ಇವನು ತನ್ನ ಮೊಮ್ಮಗನ ಜೊತೆ ಜೀವನ ಮಾಡೋಕೆ ಶುರು ಮಾಡ್ತಾನೆ. ಮತ್ತೆ ಕೂಬನು ಕೂಡ ತನ್ನ ತಂದೆ ತಾಯಿ ನನ್ನ ಜೊತೆ ಇಲ್ಲ ಅಂದ್ರೂ ಕೂಡ ತಾತನಾರ ಇರ್ಲಿ ಅನ್ಬಿಟ್ಟು ಇವ್ರ ತಾತನ ಜೊತೆ ಜೀವನ ಮಾಡೋಕೆ ಶುರು ಮಾಡಿರ್ತಾನೆ. ಅದೇ ರೀತಿ ತನ್ನ ತಂದೆ ತಾಯಿನೂ ಕೂಡ ನೆನೆಸ್ಕೋತಾ ಇರ್ತಾನೆ. ಸ್ವಲ್ಪ ದಿನ ಆದ್ರೂ ಕೂಡ ನಿಮ್ ಜೊತೆ ಜೀವನ ಮಾಡುವಂತ ಅವಕಾಶ ನಮ್ಗೆ ಸಿಗ್ತಲ್ಲ, ಅದೇ ರೀತಿ ನನ್ನ ಜೀವನ ಪೂರ್ತಿ ನೀನು ನನ್ನ ಜೊತೆಗೆ ಇರಬೇಕು ಅಂತ ಅವ್ರನ್ನ ನೆನೆಸ್ಕೊಂಡು ಆ ಲ್ಯಾಂಪ್ ನ ನದಿಗೆ ಬಿಡ್ತಾ ಇರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಏನೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.